ಸಾಯ್ಬೇಕಾಗಿರೋದು ನಾನು. ಬಿಡ್ರಿ ನೀವು, ಕೈ ಬಿಡಿ ಬಿಡಿ. ಏಯ್, ಸಾಯ್ಬೇಕಾಗಿರೋದು ನೀವಲ್ಲ, ನಾನು. ಸತ್ಯ ಗೊತ್ತಾದ ಮ್ಯಾಕು ಈಟೆಲ್ಲ ಮಾಡ್ತಾ ಇದ್ರಲ್ಲ. ಇಟ್ಟೆ ತಾನೆ ಏನವಾ ತಾಯಿ? ಏನು ಹಾಗೇ ಇಲ್ಲ ಅಂತ ಸುಳ್ಳು ಹೇಳ್ದಲ್ಲವ್ವ? ಏನು ಇದನ್ನು ಮಾತ್ರ ಮುಚ್ಚಿಕ್ಕಿದ್ಯೋ? ಇಲ್ಲ, ನೀನು ಪಾಸ್ ಆಗಿದ್ದು, ನಿನ್ನ ಕೆಲಸ ಸಿಕ್ಕಿದ್ದು, ಮನೇಲೇ ಕುತ್ಕೊಂಡು ಕೆಲಸ ಮಾಡು ಅಂತ ಹೇಳವ್ರೆ ಅಂದಿದ್ದು ಅವು ಸುಳ್ಳು. ಇಲ್ಲವ, ಅದ್ಯಾವುದು ಸುಳ್ಳಲ್ಲ ಅವ, ಅದ್ಯಾವುದು ಸುಳ್ಳಲ್ಲ ಕಣವ. ಅವಳು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಕೆಲಸ ಗಿಟ್ಟಿಸ್ಕೊಂಡು ಅವಳು. ಇನ್ನು ನಾನು ನಿಮ್ಮನ್ನು ನಂಬಕ್ಕಿಲ್ಲ. ಒದ್ದಾರೇನು ಕೇಳಿವ್ನಿ, ನೀವು ಯಾಕೋ ಒಂಥರ ಇದ್ದೀರಿ, ನಿಮ್ಮ ಮನ್ಸಲ್ಲಿ ಏನೋ ಅದೇ ಹೇಳ್ಕೊಳ್ಳೋದಾದ್ರೆ ಈ ತಾಯಿ ತಾವು ಹೇಳ್ಕೊಳ್ಳಿ ಅಂತ ಕೇಳಿದಿರಿ. ಆಗ್ಲೂ ಸುಮ್ಮನೆ ಎದ್ಬಿಟ್ರಿ. ಎಷ್ಟು ಚಂದಾಗಿ ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಎಷ್ಟು ಚಂದಾಗಿ ಸುಳ್ಳು ಹೇಳೋದು ಕಲ್ತ್ಬಿಟ್ಟವ್ರಿ. ಆಯ್ತು, ಈ ಮನೆಯಾಗಿ ಇನ್ಮ್ಯಾಕೆ ನನಗೂ ನನ್ನ ಮಾತಿಗೂ ಬೆಲೆ ಇಲ್ಲ ಅಂದ್ರೆ ಇನ್ಯಾಕೆ? ಅಕ್ಕಲ್ ಕಂಬ ಅದಲ್ಲ, ಅಕ್ಕಲ್ ಕಂಬದಾಗೆ ಈ ಮನೆ ನಾನು ಕಲ್ಲಾಗಿದ್ಬಿಟ್ಟು ಜೀವನ ಕಳೆದು ಬಿಡ್ತೀನಿ. ಯಾರ ತಾವು ಮಾತು ಬೇಡ, ಇವನು ಬೇಡ. ಪ್ಲೀಸ್ ಅವ್ವ, ಹಾಗೆಲ್ಲ ಹೇಳ್ಬೇಡ ಅವ್ವ. ಇದ್ಯಾವ್ದನು ಕೆಟ್ಟ ಉದ್ದೇಶದಿಂದ ಮಾಡಿದಲ್ಲ ಅವ್ವ, ಏನೋ ಅಚಾನಕ ಆಗೋಯ್ತು.